ಕಾಲಚಕ್ರ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ಮಕರ ರಾಶಿ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಶಿಯಾಧಿಪತಿಯಾದ ಶನಿ ಗ್ರಹ ತೃತೀಯದಲ್ಲಿ ಗೋಚರಿಸ್ತಕ್ಕಂಥದ್ದು ತುಂಬ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ 2ರಲ್ಲಿ ರಾಹು 8ರಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಅಪಮೃತ್ಯು ದೋಷವನ್ನು ಎದುರಿಸುವಂಥದ್ದಾಗಿರುತ್ತೆ. ಸರ್ಪ ದೋಷ ಅಂತ ಹೇಳ್ತೀವಿ. ಹಣದ ಸಮಸ್ಯೆ, ಕೌಟುಂಬಿಕ ಕಲಹ ಒಂದು ಕಡೆ, ಹಾಗೂ ಹಣದ ಸಮಸ್ಯೆ, ಸಾಲದ ಸಮಸ್ಯೆ ಒಂದು ಕಡೆ ಇದ್ರೂ ಕೂಡ ರಾಶಿಯಾಧಿಪತಿಯಾದ ಶನಿಗ್ರಹ ಬಲವಾಗಿರೋದ್ರಿಂದ ಮತ್ತು ಚಂದ್ರ ಬಲವಾಗಿರೋದ್ರಿಂದ ಮಿತ್ರರಿಂದ ಸತಿಪತಿ ಅನ್ಯೋನ್ಯ ಪ್ರಾಪ್ತಿ, ಮಿತ್ರರಿಂದ ವಿಶೇಷ ಧನಲಾಭ, ಸ್ನೇಹ ವರ್ಗ ಅನುಕೂಲಗಳು. ನಿಮ್ಮ ಸ್ನೇಹ ವರ್ಗದಿಂದ ನಿಮಗೆ ಒಳ್ಳೆಲ್ಲ ಅನುಕೂಲ ತಂದುಕೊಡುವಂಥ ಒಂದು ಅದ್ಭುತವಾದ ಒಂದು ವಾರ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹೊಸ ಪ್ರಯತ್ನಗಳೆಲ್ಲ ಕೂಡ ಕೈಗೂಡಿ ಬರುವಂಥ ಒಂದು ವಾರವಾಗಿರುತ್ತೆ. ಅಂದರೆ 8ನೇ ಮನೆಯಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು ಸ್ವಲ್ಪ ವಾಹನ ಅಪಘಾತಗಳು ಸಂಭವಿಸುವಂಥದ್ದು. ವಾಹನಗಳಲ್ಲಿ ಚಾಲನೆ ಮಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಓಡಾಡಬೇಕಾಗತ್ತೆ. ನಿಮ್ಮ ಹೆಸರಿಗೆ ಏನಾದರೂ ಸೈಟ್ ಇತ್ತು, ಮನೆ ಇತ್ತು ಅಂದರೆ ಲಿಟಿಗೇಷನ್ ಪ್ರಾರಂಭ ಆಗುವಂಥ ಸಾಧ್ಯತೆಗಳು ಉಂಟು. ಈ ವಾರ ನಿಮಗೇನಾದ್ರು ಭೂಮಿ ತಗೊಳ್ಳೋದಕ್ಕೆ ಏನಾದ್ರು ಅಡ್ವಾನ್ಸು ಕೊಡಬೇಕು ಅಂತ ಖಂಡಿತವಾಗಲೂ ನಿಷಿದ್ಧ. ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಭೂಮಿ ಸ್ಥಾನಾಧಿಪತಿ ಕುಜ ಅಷ್ಟಮದಲ್ಲಿ ಮರೆಯಾಗಿ ಕೇತು ಒಟ್ಟಿಗೆ ಇರೋದ್ರಿಂದ ಕಿತಾಪತಿ ಕಿರಿಕಿರಿ ಆಗುವಂಥದ್ದು, ಕಲಹ ಉದ್ಭವ ಆಗುವಂಥದ್ದು. ಕೋರ್ಟು ಕಚೇರಿ ಹೋದರೂ ಕೂಡ ಆ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಹುಷಾರಾಗಿರಬೇಕು ಇಡೀ ವಾರ ಪೂರ್ತಿ. ಆದರೆ ಸಾಲದ ಸಮಸ್ಯೆ ಒಂದು ಕಡೆ, ಆರೋಗ್ಯ ಪ್ರಾಪ್ತಿ ಒಂದು ಕಡೆ, ಸಾಲ ಇದ್ರೂ ಒಂದು ಕಡೆ ಹಾಗೂ ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಹಾಗೂ ಅನಾರೋಗ್ಯ ಸಮಸ್ಯೆಯಿಂದ ಬಳಬೇಕಾಗತ್ತೆ. ಶತ್ರು ಸಂಹಾರ ಯೋಗವನ್ನು ಕೂಡ ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಯಾಕಂದ್ರೆ 6ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಶತ್ರು ಧ್ವಂಸ ಮಾಡುವಂಥದ್ದಾಗಿರುತ್ತೆ. ಒಳ್ಳೆ ಸಹಾಯ, ಒಳ್ಳೆ ಕೀರ್ತಿ, ಒಳ್ಳೆ ಬೆಳವಣಿಗೆಗಳು ಈ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ರಾಶಿಯಾಧಿಪತಿಯಾದ ಶನಿಗ್ರಹ ನಿಮಗೆ ತೃತೀಯದಲ್ಲಿ ಬಲವಾಗಿರೋದ್ರಿಂದ ಓಂ ಶಂ ಶನೀಶ್ವರಾಯ ನಮಃ. ಹಾಗೂ ಈ ಸಮಸ್ಯೆಗಳಿಂದ ದೂರ ಆಗಬೇಕು ಅಂತ ಅಂದ್ರೆ ಖಂಡಿತವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ, ಈ ತರ ಮಂತ್ರಗಳು ಪಠನೆ ಮಾಡಿ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿ. ಓಂ ಶಂ ಶನೀಶ್ವರ ನಮಃ ಅಂತಕ್ಕಂಥ ಮಂತ್ರಗಳ ಪಠನೆ ಮಾಡಿ ಅನುಕೂಲಗಳನ್ನ ಪಡ್ಕೊಳ್ಳಿ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೇನೆ ಈ ವಾರದಲ್ಲಿ ನಿಮಗೆ 6, 5ರ ಸಂಖ್ಯೆ ನಿಮಗೆ ಒಳ್ಳೆ ಅನುಕೂಲ ತಂದುಕೊಡುವಂಥ ಒಂದು ಸಂಖ್ಯೆ ಆಗಿರುತ್ತೆ. ಬಿಳಿ, ನೀಲಿ ಮತ್ತು ಹಸಿರು ಬಣ್ಣಗಳು ನಿಮಗೆ ಒಳ್ಳೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಲಿ. ಮಕರ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರು ಇದನ್ನ ಫಾಲೋ ಮಾಡಿ ಒಳ್ಳೆಯದಾಗಲಿ. ಹಾಗೂ ಅದರ ಜೊತೆಯಲ್ಲಿ ನೀಲಿ ಶಂಖಪುಷ್ಪಿಯ ಬೇರು, ಬನ್ನಿ ಬೇರುಗಳನ್ನು ಪರ್ಸಲ್ಲಿ ಇಡೋದರ ಮೂಲಕವಾಗಿ ನೀವು ಇನ್ನಷ್ಟು ಅದೃಷ್ಟವನ್ನು ತಂದುಕೊಡುವಂಥದ್ದು. ಶುಭವಾಗಲಿ.